ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಪ್ರಾರ್ಥನೆಯನ್ನು ಕೇಳಿಲ್ಲವೆಂದು ನಿರುತ್ಸಾಹ ಪಡಬೇಡ್ರಿ. ಅದಕ್ಕೆ ಆಧಾರವಾಗಿ 1 ಯೋಹಾನ 5ನೇ ಅಧ್ಯಾಯ 14ನೇ ವಚನ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನೋಡ್ರಿ, ದೇವರು ಎಲ್ಲ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ದೇವರ ಚಿತ್ತಾನುಸಾರವಾಗಿ ಇರುವ ಪ್ರಾರ್ಥನೆಯನ್ನು ಮಾತ್ರ ಕೇಳುತ್ತಾರೆ. ಒಬ್ಬ ದೇವ ಭಕ್ತರೊಬ್ಬರು ಊರಿಗೆ ಪ್ರಯಾಣ ಮಾಡಿ ಹೋಗುವುದಕ್ಕೆ ಪ್ರಾರ್ಥನೆ ಮಾಡಿದರು. ಕರ್ತನೇ, ಮಳೆ ಜೋರಾಗಿ ಬರ್ತಾ ಇದೆ, ಸ್ವಲ್ಪ ಮಳೆಯನ್ನು ನಿಲ್ಲಿಸ್ರಿ, ನನ್ನ ಪ್ರಯಾಣಕ್ಕೆ ತಡೆಯಾಗಿರಬಾರದು. ಸ್ವಲ್ಪ ಸಮಯದ ನಂತರ ಒಬ್ಬ ವ್ಯಕ್ತಿ ಈ ಭಕ್ತನಿಗೆ ಛತ್ರಿಯನ್ನು ಅಥವಾ ಕೊಡೆಯನ್ನು ತೆಗೆದುಕೊಂಡು ಬಂದು ಕೊಟ್ಟು ಹೋದರು. ಆದರೆ ಈ ಭಕ್ತನು ಮಾತ್ರ, ನನಗೆ ಕೊಡೆಯ ಅಗತ್ಯವಿಲ್ಲ, ದೇವರ ಬಳಿ ಮಳೆ ಸ್ಟಾಪ್ ಆಗಬೇಕೆಂಬುದಾಗಿ ಪ್ರಾರ್ಥಿಸಿದ್ದೇನೆ, ಆದ್ದರಿಂದ ಮಳೆ ನಿಂತೋಗುತ್ತದೆ, ನಿಮ್ಮ ಕೊಡೆಯನ್ನು ನೀವು ತೆಗೆದುಕೊಂಡು ಹೋಗ್ರಿ ಎಂಬುದಾಗಿ ಕೊಟ್ಟು ಕಳುಹಿಸಿಬಿಟ್ರು. ಸ್ವಲ್ಪ ಸಮಯವಾಯಿತು, ಮಳೆ ನಿಲ್ತಾನೇ ಇಲ್ಲ. ತಿರುಗಿ ಈ ಭಕ್ತನು ಸಹನೆಯನ್ನು ಕಳ್ಕೊಂಡ, ತಾಳ್ಮೆಯನ್ನು ಕಳ್ಕೊಂಡ. ಸ್ವಾಮಿ, ಎಷ್ಟು ಸಾರಿ ಮಳೆ ನಿಂತು ಹೋಗಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಲೇ ಇದ್ದೇನೆ, ಯಾಕೆ ನನ್ನ ಪ್ರಾರ್ಥನೆ ನೀವು ಕೇಳುವುದಿಲ್ವಾ ಎಂಬುದಾಗಿ ಗುಣಗುಟ್ಟುತ್ತಲೇ ಇದ್ದ. ಆಗ ದೇವರು ಹೇಳಿದ್ರಂತೆ, ಮಗನೇ, ನಿನ್ನ ಪ್ರಾರ್ಥನೆಯನ್ನು ಕೇಳೇ ನಾನು ಕೊಡೆಯನ್ನು ಕಳುಹಿಸಿಕೊಟ್ಟೆ, ಕೊಡೆಯನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ ಮುಂದುವರಿಯಪ್ಪ ಅಂತೇಳಿ. ನೀನೇನು ಮಾಡಿದೆ? ಮಳೆ ಸ್ಟಾಪ್ ಆಗುತ್ತೆ ಅಂತೇಳಿ ಆ ಕೊಡೆಯನ್ನು ಕೊಟ್ಟು ಕಳುಹಿಸಿಬಿಟ್ಟೆ. ನೋಡ್ರಿ, ಕೆಲವು ಸಾರಿ ನಾವು ಪ್ರಾರ್ಥನೆ ಮಾಡಿದ ವಿಷಯಕ್ಕೆ ಹಾಗೇ ದೇವರು ಉತ್ತರ ಕೊಡೋದಿಲ್ಲ. ಅದಕ್ಕೆ ತದ್ವಿರುದ್ಧವಾಗಿ, ಅದಕ್ಕೆ ಆ ಪರಿಹಾರಕ್ಕೆ ಬೇರೆ ಇನ್ನೊಂದು ಯಾವುದಾದ್ರೂ ಬಾಗಿಲನ್ನು, ಡೋರನ್ನು ಓಪನ್ ಮಾಡಿರ್ತಾರೆ. ಆದುದರಿಂದ ನಾವೇನು ಮಾಡಬೇಕಂತ ಹೇಳಿದ್ರೆ, ದೇವರು ನಮಗೆ ಆ ಪ್ರಾರ್ಥನೆಗೆ ಬೇರೆ ಡೋರ್ ಯಾವುದನ್ನು ಓಪನ್ ಮಾಡಿರ್ತಾರೋ ಅದರ ಮೂಲಕ ಹಾದು ಹೋಗಿ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ನಾವು ಪಡೆದುಕೊಳ್ಳಬೇಕು. ನೋಡಿ, ಕೆಲವು ಸಾರಿ ನಾವು ಯಾವುದನ್ನು ಕೇಳಿ ದೇವರ ಬಳಿ ಪ್ರಾರ್ಥಿಸುತ್ತಿದ್ದೇವೆಯೋ ಅದನ್ನು ಖಚಿತವಾಗಿ ಹೊಂದಿಕೊಳ್ಳುತ್ತಿದ್ದೇವೆ. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಕ್ಕಾಗಿ ಬಹಳ ಸಂತೋಷ ಪಡ್ತೇವೆ. ಕೆಲವು ಸಮಯಗಳಲ್ಲಿ ನಾವು ಕೇಳಿದ್ದನ್ನು ಕೇಳಿದ ಹಾಗೆ ದೇವರು ಕೊಡುವುದಿಲ್ಲ. ಆದರೆ ಆ ಪರಿಸ್ಥಿತಿಗೆ ಯಾವುದನ್ನು ನಮಗೆ ಕೊಡಬೇಕೆಂದು ದೇವರು ಅರ್ಥ ಮಾಡಿಕೊಂಡಿರ್ತಾರೆ, ಅದನ್ನು ಕೊಡ್ತಾರೆ. ನಾವೇನು ಮಾಡಬೇಕಂತ ಹೇಳಿದ್ರೆ, ಅದನ್ನು ಹೊಂದಿಕೊಂಡು ನಮ್ಮ ಅದ್ಭುತವನ್ನು ಪಡೆದುಕೊಳ್ಳಬೇಕು. ನಮ್ಮ ಪ್ರಾರ್ಥನೆಗೆ ಆತನು ಉತ್ತರ ಕೊಟ್ಟಿಲ್ಲ ಎಂಬುದಾಗಿ ಅರ್ಥವಲ್ಲ, ಆದರೆ ಕೊಡುವ ಉತ್ತರ ನಾವು ಹೊಂದಿಕೊಳ್ಳುವ ವಿಧಾನದಲ್ಲಿ ಅದು ಬೇರೆಯಾಗಿರಬಹುದು. ನೋಡ್ರಿ, ಪೌಲನು ಒಂದು ಸಾರಿ ಪ್ರೇಯರ್ ಮಾಡಿದ, ಸ್ವಾಮಿ, ಬಲಹೀನತೆ ಇದೆ, ಮುಳ್ಳಿದೆ, ಇದನ್ನು ತೆಗೆದು ಹಾಕ್ರಿ. ದೇವ್ರೇನು ಮಾಡಿದ್ರೆ ಗೊತ್ತಾ? ನನ್ನ ಕೃಪೆ ನಿನಗೆ ಸಾಕು. ಅದನ್ನು ತೆಗೆದು ಹಾಕಲಿಲ್ಲ, ಅದಕ್ಕೆ ಬೇಕಾದ ಕೃಪೆಯನ್ನು ದೇವರು ಅನುಗ್ರಹಿಸಿದರು. ಪ್ರೀತಿಯುಳ್ಳ ದೇವಜನರೇ, ಕೆಲವು ಸಮಯಗಳಲ್ಲಿ ನೀವು ಕೇಳಿದ ವಿಧದಲ್ಲಿ ಕಾರ್ಯಗಳು ನಡೆಯದೇ ಇರುವಾಗ ದೇವರು ಯಾಕೆ ನನ್ನ ಪ್ರಾರ್ಥನೆ ಕೇಳಲಿಲ್ಲವೆಂದು ನಿರುತ್ಸಾಹ ಪಡಬೇಡ್ರಿ. ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆತನ ಚಿತ್ತಾನುಸಾರವಾಗಿ ಉತ್ತರ ಕೊಡ್ತಾರೆ. ಆದುದರಿಂದ ನಾವು ಅಸಡ್ಡೆ ಮಾಡದೆ ಅವರು ಹೇಗೆ ಉತ್ತರ ಕೊಡ್ತಾರೋ ಅದನ್ನು ಹಾಗೆ ಪಡೆದುಕೊಂಡು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಪಡೆದುಕೊಳ್ಳ್ರಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀವು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸುವ ದೇವರು. ಅನೇಕ ಸಾರಿ ದೇವರೇ, ನೀವು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿರ್ತೀರ, ಅದನ್ನು ಅದ್ಭುತವೂ ಕೂಡ ಪಡೆದಿರ್ತೇವೆ. ಆದರೆ ಅದನ್ನು ಉತ್ತರ ಕೊಟ್ಟಾಗ ಅದನ್ನು ಹೇಗೆ ನಾವು ಅದನ್ನು ಆ ವಿಧಾನವನ್ನು ಅದನ್ನು ಹೇಗೆ ಯೂಸ್ ಮಾಡಬೇಕೆಂಬುದಾಗಿ ನಮಗೆ ಗೊತ್ತಿರೋದಿಲ್ಲ. ಸ್ವಾಮಿ, ನಮ್ಮ ಮನೋನೇತ್ರಗಳನ್ನು ನೀವು ತೆರೆಯ ಮಾಡಿರಿ ದೇವರೇ. ಬೇರೆ ಬಾಗಿಲಲ್ಲಿ, ಡೋರಲ್ಲಿ ಅದನ್ನು ಓಪನ್ ಮಾಡಿರೋದಾದರೆ ಅದು ಸಹ ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದಾನೆಂಬುದಾಗಿ ತಿಳಿದು ಮುಂದುವರಿಯಲಿಕ್ಕೆ ಸಹಾಯ ಮಾಡಿರಿ. ಈ ವಚನವನ್ನು ವಾಚ್ ಮಾಡಿದ, ವಿಡಿಯೋವನ್ನು ವಾಚ್ ಮಾಡಿದ ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ. ಒಂದೊಂದು ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಿಮ್ಮ ಜೀವಿತದಲ್ಲಿ ನೀವು ಕೇಳುವ ವಿಧದಲ್ಲಿ ದೇವರು ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲವಾದರೆ
ನನ್ನ ಪ್ರಾರ್ಥನೆ ಕೇಳಲ್ಪಟ್ಟಿಲ್ಲ ಎಂಬುದಾಗಿ ಅರ್ಥವಲ್ಲ. ದೇವರು ಹೇಗೆ ಅದಕ್ಕೆ ಉತ್ತರಿಸಿರುತ್ತಾರೋ ಅದನ್ನು ತಿಳಿದುಕೊಂಡು ನಮ್ಮ ಜೀವಿತದಲ್ಲಿ ಮುಂದಕ್ಕೆ ಹೋಗುವಾಗ ಇನ್ನೂ ಹೆಚ್ಚಾದ ದೈವಿಕ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಪಡೆಯಬಹುದು. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.